ಕಪ್ಪಿಡ್ಕೊಂಡವ್ರು ನೀವು, ಮುತ್ತು ಕೊಟ್ಟವ್ರು ನೀವು, ಅವ್ರ ಜೊತೆ ಫೋಟೋ ತಕೊಂಡವ್ರು ನೀವು, ಅವ್ರ ಮಕ್ಕಳು ನಿಲ್ಸಿ ಫೋಟೋ ತಗೊಂಡವ್ರು ನೀವು. ಆ ಡ್ಯಾನ್ಸ್ ಮೇಲೆ ಪರ್ಮಿಷನ್ ಕೊಟ್ಟಿದ್ದು 20 ಜನ, 200 ಜನ ಇದ್ರು. ಎಲ್ಲರೂ ಮೊಮ್ಮಗಳಿಂದ ಮಕ್ಕಳಿಂದ ಮರಿಮಕ್ಳು ಎಲ್ಲರೂ ಅವ್ರ ಕಿಡಿ ಕುಟುಂಬ IAS IPS ಎಲ್ಲರನ್ನೂ ನಿಲ್ಲಿಸಿದ್ರಿ. ಸಿದ್ದರಾಮಯ್ಯ ಮಕ್ಕಳಿಂದ ಹಿಡಿದು ಅವರ ಫೋಟೋ ಸಸ್ಪೆಂಡ್ ಆಗಿದ್ಯಾರು? ಕಮಿಷನರ್ ಮಗ ಏನಾನ ಫೋಟೋ ತೆಗೆಸ್ಕೊಂಡ? DCP ಮಗ ಏನಾನ ಫೋಟೋ ತೆಗೆಸ್ಕೊಂಡ? ಪಾಪ ಅವನು ಯಾರೋ ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರ ಮಗ ಏನಾನ ತೆಗೆಸ್ಕೊಂಡ? ಇಲ್ಲ, ಅವ್ರ ಮಕ್ಕಳು ಯಾರು ತೆಗೆಸ್ಕೊಂಡಿಲ್ಲ. ಫೋಟೋ ತೆಗೆಸ್ಕೊಂಡವರು ನಿಮ್ಮ ಮಕ್ಕಳು, ಸಸ್ಪೆಂಡ್ ಆದವರು ಬೇರೆ ಮಕ್ಕಳು. ನ್ಯಾಯನ ಇದು? ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು. ಈ ಘಟನೆ ಇಡೀ ದೇಶ, ಇಡೀ ಪ್ರಪಂಚ ನೋಡಿದೆ. ಈ ಘಟನೆಗೆ ಅಪರಾಧಿ ಯಾರು? We at East Point Group of Institutions offer a wide range of courses that provide limitless opportunities, building skills over 2 decades. ಅದು ಪ್ರೂವ್ ಆಗಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. DK ಶಿವಕುಮಾರ್ ಅವ್ರ ಹಿಂದೆ ರಾಜೀನಾಮೆ ಕೊಟ್ಟು ತೊಲಗಬೇಕು. ಅವರಿಬ್ರು ತೊಲಗವರೆಗೂ ನಮ್ಮ ಹೋರಾಟ ನಿಲ್ಲುತ್ತಾ? ಇದು ಯಾವುದೋ ಒಂದು ಫ್ರಾಡ್ ಕೇಸ್ ಅಲ್ಲ, ಇದು ಕೊಲೆ. ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದ ಹರೀಶ, ಅಲ್ಲಿ ಅಲ್ಲು ಅರ್ಜುನ್ ಗೊತ್ತಾ? ಪುಷ್ಪ ಅವನೇನು ಕರೀಲಿಲ್ಲ ಥಿಯೇಟ್ರಿಗೆ, ಬರ್ರಿ ಅಂತ ಯಾರನ್ನೂ ಕರೆದಿಲ್ಲ. ಅವ್ರು ಯಾರು ಬಂದು ಪಾಪ ಅಮಾಯಕರು ಹೆಣ್ಮಗು ತೀರೋಯ್ತು. ಏನೋ ಅವ್ನು ಬಟ್ಟೆ ಹಿಡ್ಕೊಂಡು ಅವ್ನ ಮನೆಗೆ ಹೋಗಿ ಎಳ್ಕೊಂಡು, ಒಬ್ರು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಿದ್ರು. ಇಲ್ಲಿ ನೀವು ಟ್ವೀಟ್ ಮಾಡಿ, ನೀವು ಕರೆದು ಎಲ್ಲ ಮಾಡಿ 11 ಜನ ಸತ್ತ ಮೇಲೆ ನೀವೆಲ್ಲ ಎಸ್ಕೇಪ್, ಪೊಲೀಸವರೆಲ್ಲ ಅಂದರು. ಈಗ ನಾಚಿ ಆಗಲ್ಲ ನಿಮ್ಮ ಸರ್ಕಾರಕ್ಕೆ? ಅಲ್ಲೂ ಅರ್ಜುನ್ಗೊಂದು ನ್ಯಾಯ, ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದು, ಇಲ್ಲೂ ಕಾಂಗ್ರೆಸ್ ಸರ್ಕಾರ. ಇಲ್ಲ ನಿಮ್ ಡಬಲ್ ಸ್ಟ್ಯಾಂಡರ್ಡು. ಇದನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ರಾಜ್ಯದ ಜನ, ಇದನ್ನ ಕ್ವಶನ್ ಮಾಡ್ತಾ ಇದ್ದಾರೆ ರಾಜ್ಯದ ಜನ. ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ. ಎಲ್ಲ ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಪೊಲೀಸರು 100 ಜನ 100 ನಿಲ್ಲಿಸಿದ್ದಾರೆ. ಅದಕ್ಕೆ ಇಲ್ಲಿಗೆ ನಾವು ಹೊರಡೋಣ, ಎಲ್ಲರೂ ಹೊರಡೋಣ. ಪೊಲೀಸರು ಯಾರಿಗೆ? ಮುಖ್ಯಮಂತ್ರಿ ಮನೆಗೆ ಚಲೋ ಮುಖ್ಯಮಂತ್ರಿ ಮನೆಗೆ